ಸಂಜೆಯ ರಾಗಕ್ಕೆ ಬಾನು ಕೆಂಪೇರಿದೆ. ತಿಂಗಳು ಮೂಡಿ ಬೆಳಕಿನ ಕೋಡಿ, ತಿಂಗಳು ಮೂಡಿ ಬೆಳಕಿನ ಕೋಡಿ ಚೆಲ್ಲಾಡಿದೆ, ಈಗ ರಂಗೇರಿದೆ. ಚೆಲ್ಲಾಡಿದೆ, ಈಗ ರಂಗೇರಿದೆ. ನಮ್ಮ ನರೇಂದ್ರ ಮೋದಿನ ಅಮೆರಿಕಾ ಕರೀತಾರೆ. ಅವ್ರು ಬಿಲ್ ಗೇಟ್ಸ್ನ ಮೀಟ್ ಮಾಡ್ತಾರೆ. ಬಿಲ್ ಗೇಟ್ಸ್ ಮೀಟ್ ಮಾಡಿದಾಗ ನಮ್ಮ ಟೆಕ್ನಾಲಜಿ ಹೇಗಿದೆ ಅಂತ ತೋರಿಸ್ತೀನಿ ಬಾಪ ಅಂತ ಅಮೆರಿಕಾದಲ್ಲಿ ಒಂದು ಫಾರೆಸ್ಟಿಗೆ ಕರ್ಕೊಂಡು ಹೋಗ್ತಾನೆ ಮೋದಿಯವ್ರು ಕರ್ಕೊಂಡೋಗಿ ಇಲ್ಲಿ ಒಂದು ಜಾಗ ತೋರಿಸ್ಬಿಟ್ಟು ಇಲ್ಲಿ ಅಗಿಯಪ್ಪ ಅಂತ ಹೇಳ್ತಾರೆ. ಮೋದಿಯವರು ಅಗಿತಾರೆ. ಅಗಿತಾ ಇನ್ನೂ ಆಗಿ ಅಂತ ಹೇಳ್ತಾ ಇರ್ತಾರೆ. ಹೋಗಿ 100 ಅಡಿ ಹೋಗ್ತಾರೆ. 100 ಅಡಿ ಹೋದ್ಮೇಲೆ ಏನಪ್ಪ ನಿಮ್ಗೆ ಏನಾದ್ರು ಸಿಗ್ತಾ ಅಲ್ಲಿ ಅಂತ ಮೋದಿಯವ್ರನ್ನ ಕೇಳ್ತಾರೆ. ಮೋದಿಯವ್ರನ್ನ ಕೇಳಿದಾಗ ಅವ್ರಿಗೆ ಒಂದು ವೈರ್ ಸಿಕ್ಕಿರುತ್ತಲ್ಲಿ. ಅವಾಗ ವೈರ್ ಸಿಕ್ಕಿದೆ ನನಗೆ ಅಂತ ಹೇಳ್ತಾರೆ. ಅವಾಗ ಇವರು ಬಿಲ್ ಗೇಟ್ಸ್ನವ್ರು ನೋಡಿ ನಮ್ಮ ಟೆಕ್ನಾಲಜಿ ಬಂದು 100 ವರ್ಷದಿಂದನೇ ಅಷ್ಟು ಇಂಪ್ರೂವ್ ಆಗಿ ಎಲ್ಲರಿಗೂ ಅಂಡರ್ಗ್ರೌಂಡ್ ಟೆಲಿಫೋನ್ ಕೇಬಲ್ಸ್ ಇತ್ತವಾಗ ಅಂತ ಹೇಳಿದ್ರು. ಓಹೋ, ಮೋದಿಯವ್ರಿಗೆ ಒಂಥರ ಅವಮಾನ ಆದಂಗೆ ಆಗೋಯ್ತು. ಸರಿ ಆಗಲಿ ಅಂತಂದು ಯೋಚನೆ ಮಾಡಿದ್ರು. ಸರಿ ನೆಕ್ಸ್ಟು ಅವ್ರನ್ನ ಇನ್ವೈಟ್ ಮಾಡಿದ್ರು. ಬಿಲ್ ಗೇಟ್ಸ್ನ ಇಂಡಿಯಾಗೆ ಇನ್ವೈಟ್ ಮಾಡಿದ್ರು. ನಮ್ಮ ಟೆಕ್ನಾಲಜಿ ನೋಡ್ತಿರಂತೆ ಬನ್ನಿ ಅಂದ್ಬಿಟ್ಟು ಕರ್ಕೊಂಡೋದ್ರು ಕಾಡಿಗೆ ಅಗಿಯಪ್ಪ ಇಲ್ಲಿ ಅಂತಂದರು. ಆಗಿ ಅಂತ ಆಗಿದ್ರು. 100 ಅಡಿ ಆಯಿತು, 200 ಅಡಿ ಆಯಿತು, 300 ಅಡಿ ಆಯಿತು, 400 ಅಡಿ ಆಯಿತು. ಏನು ಸಿಕ್ಕಲೇ ಇಲ್ವಲ್ಲ ಅಂತ ಹೇಳ್ತಾರೆ ಬಿಲ್ ಗೇಟ್ಸ್. ಅವಾಗ ಮೋದಿ ಹೇಳ್ತಾರೆ, ನಾವು 400 ವರ್ಷದ ಹಿಂದೆನೇ ವೈರ್ಲೆಸ್ ಆಗಿದ್ವಿ ಅಂತ. ಅದೇ ಥರ ಹೇಳ್ತಾ ಇದ್ದಾಗ ಟೆಕ್ನಾಲಜಿ ಇಂಪ್ರೂವ್ ಆಗ್ತಿತ್ತು. ಟೆಕ್ನಾಲಜಿ ಎಷ್ಟು ಇಂಪ್ರೂವ್ ಆಗಿದೆ ಅಂತಂದರೆ ಹೇಳಿದಲ್ಲ ವೈರ್ಲೆಸ್ ಅಂದ್ಬಿಟ್ಟು. ನೋಡಿ ಮ್ಯಾಚ್ ಬಾಕ್ಸು ಅದ್ರ ಪಾಡಿಗೆ ಅದೇ ಓಪನ್ ಆಗುತ್ತೆ, ನೋಡ್ತಾ ಇರಿ. ನೋಡಿದ್ರೆ ನೋಡಿ ಅಷ್ಟೇ ಅಲ್ಲ, ಈ ಕಡೆ ತಿರುಗಿಸ್ತೀರಿ. ಇವಾಗ ನೋಡಿ ಯಾವ ಕಡೆ ಓಪನ್ ಆಗುತ್ತೆ ನೋಡ್ತಾ ಇರಿ. ಕಾಣಿಸ್ತಾ ಎಲ್ಲರಿಗೂ? ಕಾಣಿಸ್ಲಿಲ್ಲ. ಇನ್ನೊಂದ್ಸಲ ಮಾಡಿ ತೋರಿಸ್ತೀನಿ. ಇನ್ನೊಂದ್ಸಲ ಮಾಡಿ ತೋರಿಸ್ತೀನಿ ನೋಡಿ. ಇವಾಗ ಮೆಜಿಷಿಯನ್ಸ್ ಯಾವತ್ತೂ ಅವರ ಐಟಮ್ಸ್ನ ರಿಪೀಟ್ ಮಾಡೋದಿಲ್ಲ. ಇನ್ನೊಂದು ಅವ್ರು ಯಾವ ಥರ ಮಾಡಿದ್ರು ಅಂತ ಹೇಳೋದಿಲ್ಲ. ಅದಕ್ಕೆ ನೀವು ಅಬ್ಸರ್ವೆಂಟ್ ಆಗಿರಬೇಕು, ವಾಚ್ ಮಾಡ್ತಾ ಇರಬೇಕು, ಆದಷ್ಟು ಸಂತೋಷ ಪಟ್ಕೋಬೇಕು. ನೋಡಿ ಇವಾಗ ನಿಮಗೋಸ್ಕರ, ಇವಾಗ ಲೇಟಾಗಿ ಬಂದವ್ರಿಗೋಸ್ಕರ ಅವಾಗೆಲ್ಲ ಮಾತಾಡ್ತಾರೆ. ಇನ್ನೊಂದ್ಸಲ ನೋಡಿ ಈ ಮ್ಯಾಚ್ ಬಾಕ್ಸ್ ಹೇಗೆ ಅದ್ರ ಪಾಡಿಗೆ ಓಪನ್ ಆಗುತ್ತೆ ನೋಡಿ. ಅಂದರೆ ಮೋದಿ ಹೇಳಿದ್ದು ಕರೆಕ್ಟ್ ತಾನೆ? ವೈರ್ಲೆಸ್ ನೋಡಿ ಓಪನ್ ಆಗುತ್ತೆ. ಕಮಾನ್ ಓಪನ್. ನೋಡಿ ಇವಾಗ ನೋಡಿ ಯಾವ ಪಲ್ಟಿ ಹೊಡೆಯುತ್ತೆ ನೋಡಿ. ಗೊತ್ತಾಯ್ತಾ? ಇದು ಇವೆಲ್ಲ ಎಂಟಿ ಕಪ್ಸ್, ನೀರಿಲ್ಲ. ಈ ಬಾಟ್ಲಲ್ಲಿ ನೀರು ಇಟ್ಕೊಂಡಿದ್ದೀನಿ. ಈ ಬಾಟ್ಲಲ್ಲಿ ಇದರಲ್ಲಿ ಎಲ್ಲ ನೋಡ್ಕೊಳ್ಳಿ. ಆಮೇಲೆ ಕಾಣಿಸ್ತಿಲ್ಲ ಅಂತ ಹೇಳ್ಬೇಡಿ. ಇಲ್ಲಿ ನೋಡಿ ನೀರು ಇದಕ್ಕೆ ಬಿಡ್ತಾ ಇದ್ದೀನಿ, ಕಾಣಿಸುತ್ತಾ? ಇದ್ರೊಳಗೆ ಏನಿದೆ? ನೀರಿದೆ. ಖಂಡಿತ ಕಾಫಿ ಇಲ್ಲ. ಇವಾಗ ಯಾವ ಕಪ್ಪಲ್ಲಿ ನೀರಿದೆ? ಈ ಕಪ್ಪಲ್ಲಿ ನೀರಿದೆ ತಾನೆ? ಇದರಲ್ಲಿ ನೀರಿದೆ. ಇವಾಗ ನಾ ಇದರಿಂದ ಈ ಕಪ್ಪಿಗೆ ನೀರು ಬಿಟ್ಬಿಡ್ತೀನಿ, ಕಾಣಿಸ್ತಾ? ಇವಾಗ ಈ ಕಪ್ನ ಜಾಗ ಚೇಂಜ್ ಮಾಡ್ತೀನಿ. ನೀವು ಅಬ್ಸರ್ವ್ ಮಾಡ್ತಾ ಇರ್ಬೇಕಷ್ಟೇ. ನಾನು ಜಾಗ ಚೇಂಜ್ ಮಾಡ್ತಾ ಇರ್ತೀನಿ. ಈಗ ನೀವು ಯಾವ ಕಪ್ಪಲ್ಲಿ ನೀರಿದೆ ಅಂತ ಹೇಳ್ಬೇಕಷ್ಟೆ. ನೋಡ್ತಾ ಇದ್ದೀರಾ ಎಲ್ಲರೂ? ಬಗ್ಸಿದ್ರು ಗೊತ್ತಾಗೋದು. ಇದರಲ್ಲಿ ನೀರಿಲ್ಲ, ನೀರಿದ್ದೆಲ್ಲ ಬಿಟ್ಬಿಟ್ಟಿದ್ದೀನಿ ಅದರೊಳಗೆ. ನೋಡಿ ಇದ್ರೊಳಗೆ ಇದೆಯಾ ನೋಡಿ? ಯಾವ್ದ್ರೊಳಗಿದೆ ಹೇಳಿ ನೀರು? ಇದರಲ್ಲಿದೆಯಾ?
ಇವಾಗ ಎಲ್ಲಿ ಬಂತದು ಮಧ್ಯಕ್ಕೆ ಬಂತಾ ಖಂಡಿತ ಮಧ್ಯಕ್ಕೆ ಬಂತಾ ಇವಾಗ ಹೇಳಿ ಇನ್ನೂ ಒಂದು ಆಪ್ಷನ್ ಈ ಕಡೆ ನೋಡಿ ಟೆಕ್ನಾಲಜಿ ಎಷ್ಟು ಇಂಪ್ರೂವ್ ಆಗಿದೆ ಅಂತ ಗೊತ್ತಾಯ್ತಲ್ಲ ಇಂಡಿಯಾ ದೇಶದಲ್ಲಿ ಭೂಮಿ ಮೇಲೆ ನೀರೇ ಇರೋದಿಲ್ಲ ಸೊ ಅದಕ್ಕೆ ನೀರನ್ನ ಸ್ವಲ್ಪ ಕೇರ್ಫುಲ್ ಆಗಿ ಯೂಸ್ ಮಾಡಿ ನೋಡ್ಕೊಂಡು ಉಪಯೋಗಿಸಿ ಇಟ್ಟಿರ್ತೀನಿ ಇವಾಗ ಇದನ್ನ ನೀವು ಸ್ಲೋ ಆಗಿ ನಿಮ್ಮ ಕೈ ತಗೋ ಫಾಸ್ಟ್ ಆಗಿ ತೆಗೆದುಕೊಂಡು ಹೇಳಿ ಆ ಥರ ಮಾಡ್ತೀನಿ ನೋಡಿ 2 ಮ್ಯಾಚ್ ಬಾಕ್ಸ್ ಇದೆ ಇಲ್ಲಿ ಸ್ಲೋ ಆಗಿ ತೊಗೊಳ್ಳ ಫಾಸ್ಟ್ ಆಗಿ ತೊಗೊಳ್ಳ ಸ್ಲೋ ಆಗಿ ತೊಗೊಳ್ಳ ಓಕೆ ಓಕೆ ಸ್ಲೋ ಆಗಿ ತೆಗೆದುಕೊಂಡಿದ್ದೀನಿ ಇವಾಗ ಇದನ್ನು ಬೆಂಡ್ ಮಾಡ್ತೀನಿ ಈಗ ಈ ಡ್ರಾಯಿಂಗ್ ಹಾಗೆ ಮಾಡೋದು ಈಗ ಇಟ್ಕೊಂಡಿರ್ತಾರೆ ಕೈನ ಹೀಗೆ ಇಟ್ಕೊಂಡಿರ್ತಾರೆ ಪ್ರೊಫೆಷನಲ್ ಹೀಗೆ ಇಟ್ಕೊಂಡಿರ್ತಾರೆ ನಾನಿನ್ನು ಪ್ರೊಫೆಷನಲ್ಗಿಂತ ಸ್ವಲ್ಪ ಜಾಸ್ತಿ ನೋಡಿ ಇವಾಗ ಚಪ್ಪಾಳೆ ಚಪ್ಪಾಳೆ ಇನ್ನೂ ಬೇಕಾದಷ್ಟು ಐಟಮ್ಸ್ ಇದೆ. ನಾನು ಮಧ್ಯ ನಿಲ್ಲಕ್ಕೆ ಇಷ್ಟಪಡಲ್ಲ. ಒಂದೆರಡು ಜೋಕ್ಸ್ ಹೇಳ್ಬಿಟ್ಟು ಮುಗಿಸ್ತೀನಿ. ಟಿಪ್ಪು ಸುಲ್ತಾನ್ ತಂದೆ ಹೈದರ್ ಅಲಿ ಖಾನ್ ಅವರು ಮೈಸೂರು ಮಹಾರಾಜನ ಮೂಲೆ ಕೊಟ್ಬಿಟ್ಟು ಸಿಂಹಾಸನದಲ್ಲಿ ಕೂತ್ಕೊಂಡ್ಬಿಟ್ಟ. ಹೈದರ್ ಅಲಿ ಕಮಾಂಡರ್ ಇನ್ ಚೀಫ್ ಆಗಿದ್ದ, ಎಲ್ಲ ಪವರ್ ಕೈಲಿತ್ತು. ರಾಜನ ಮೂಲೆಯಲ್ಲಿ ಕೂಡಿಸ್ಬಿಟ್ಟು ಇವನೇ ಪವರ್ ತಗೊಂಡ್ಬಿಟ್ಟ. ಸರಿ, ಇವನ ಕಾಲ ನಡೀತು. ಇವನ ಕಾಲದಲ್ಲಿ ಮನಸ್ಸು ಬಂದಂಗೆ ಏನೋ ಯಾವುದೋ ಕೋಪಕ್ಕೆ ಅಲ್ಲಿರೋ ಕ್ಲರ್ಕ್ಗಳು ಅವ್ರನ್ನೆಲ್ಲ ಹದಿನಾಡ್ಲ ನಿಕಾಲ್ದವ್ರೆ इन बम्बनों को ये कुछ काम नहीं करते हैं कि बेकार हैं इनको निकाल दो ಅಂತ ಹೇಳಿ ಎಲ್ಲರನ್ನೂ ತೆಗೆದುಬಿಟ್ರು. ಆಮೇಲೆ ಇವನೇ ಕಾಯಿಲೆ ಬಿದ್ದುಬಿಟ್ಟಾಗ ಅದು ಇದು ಹಕೀಮರು ಯುನಾನಿ ಎಲ್ಲ ನೋಡಿದ್ರು, ಏನೂ ಆಗಲಿಲ್ಲ. ಆಮೇಲೆ ಕೊನೆಗೆ उस बम्बन के बच्चे को बुला रहे, वो आयुर्वेदिक दवा देते हैं, उसमें अच्छे हो जाते हैं, बहुत जल्द बुला रहे ಅಂತೇಳಿ ಯಾರೋ ಒಬ್ಬ ಪಂಡಿತನ ಕರ್ಕೊಂಬಂದರು. ಅವರು ಬರೋಲ್ಲ ಅಂತ ಹೇಳಿದ್ರು. ಅವನ್ನೆಲ್ಲ ನಮ್ಮನ್ನು ಅವಮಾನ ಮಾಡ್ತಾನೆ, ಬರೋಲ್ಲ ಅಂತೇಳಿ. ಸರಿ, ಔಷಧ ಆದರೂ ಬರ್ಕೊಡಿ ಅಂದರು. ಅವನು ಬರ್ಕೊಟ್ಟ, ಕನ್ನಡದಲ್ಲಿ ಬರ್ಕೊಟ್ಟ. ಇಲ್ಲಿ ತಗೊಂಬಂದು ಕೊಟ್ಟರು. ಇಲ್ಲಿ ಕನ್ನಡ ಓದೋರು ಯಾರು ಎಲ್ಲ ಎಲ್ಲರನ್ನೂ ತೆಗೆದುಬಿಟ್ಟಿದ್ದಾರೆ. ಯಾರೋ ಒಬ್ಬನ ಸುಮಾರಾಗಿ ಉರ್ದು ಗೊತ್ತಿತ್ತಲ್ಲ, ಅವನ್ನ ಕರೆದ್ರು, ಓದಿಸು ಅಂತ ಹೇಳಿದ್ರು. ಅವನು ಓದ್ತಾ ಇದ್ದಾನೆ. ಈ ಕಾಯಿಲೆಗೆ ಏನು ಔಷಧ ಕೊಡಬೇಕು ಅಂತ ಹೇಳಿದ್ರೆ ಅವನು ಓದ್ತಾ ಇದ್ದಾನೆ. ಗೋಧಿ ಮರಿ ಬೀಜ ತಗೊಂಡು ಬಂದು ಗೋಧಿ ಮರಿ ಬೀಜ ತಗೊಂಡು ಬಂದು ಅರ್ಧೆ ಅದಕ್ಕೆ ಮೇಣ ಸೂಜಿ ಹೀಗೆ ಸೇರಿಸಿ ಬುಕ್ನಿ ಮಾಡಬೇಕು. ಅದು ತಿಂದರೆ ವಾಸಿ ಆಗ್ತದೆ. ಯಾರೇ ಗೋಧಿ ಮರಿ ಬೀಜ ಕಾನ್ಸಲ್ ಆಯ್ಕೆ ಅಂತ. ಆಮೇಲೆ ಎಲ್ಲಿ ಆಗಲೇ ಇಲ್ಲ, ಇದಾಗ್ಬಿಟ್ಟು ಆಮೇಲೆ ಕೊನೆಗೆ 1 ದಿವಸ ಆಯಿತು, 2 ದಿವಸ ಆಯಿತು, ಕಾಯಿಲೆ ಹೆಚ್ಚಾಗ್ತಾ ಇದೆ. ಜಲ್ದಿ ಬುಲಾರೆ, ಬೊಮ್ಮನೋಕು ಬುಲಾರೆ ಅಂತ ಕಿರ್ಗಿ ಕೆಲಸಕ್ಕೆ ಇಟ್ಬಿಟ್ಟ ಇಲ್ಲಿ. ಆಮೇಲೆ ಅವನು ಕೊಟ್ಟ, ಏನಿದು ಓದ್ಬಿಟ್ಲು ಅಂದರು. ಇದನ್ನು ಕೊತ್ತಂಬರಿ ಬೀಜ ತಗೊಂಡು ಬಂದು ಅರ್ದು ಬುಕ್ನಿ ಪೌಡ್ರ್ ಮಾಡಿಬಿಟ್ಟು ಅದಕ್ಕೆ ಮೇಣ ಸೂಜಿ ಜೀರಿಗೆ ಎಲ್ಲ ಮೆಣಸು ಜೀರಿಗೆ ಸೇರಿಸಿ ಕುಟ್ಟಿ ಬುಗ್ನಿ ಮಾಡಿ ತಿಂದರೆ ಅದಕ್ಕೆ ಹೆಚ್ಚಿದ್ದು ತುಪ್ಪ ಹಾಕಬೇಕು ಅಂತ ಹೇಳಿದ್ದ ಅವನು. ಹೆತ್ತ ತುಪ್ಪ ಹಾಕಬೇಕು ಅಂತಂದೇಳಿ. ಹೀಗೆ ಒಂದು ಕನ್ನಡ ಸರಿಯಾಗಿ ಬರದೇ ಹೋದರೆ ಬೇರೆಯವ್ರನ್ನ ಕರೆದ್ರೆ ಯಾವ ರೀತಿ ಆಭಾಸವಾಗುತ್ತೆ ಅಂತೇಳಿ. ಅದೇ ಹೈದರಾಬಾದಲ್ಲಿ ಇನ್ನೊಂದೇ ಒಂದು ಸಂಘಟನೆ ಹೇಳ್ಬಿಟ್ಟು ಮುಗಿಸ್ಬಿಡ್ತೀನಿ. ಯುದ್ಧ ನಡೀತಾ ಇತ್ತು. ಇಲ್ಲಿ ಬೊಮ್ಮನ್ನು ಎಲ್ಲರನ್ನು ತೆಗೆದುಬಿಟ್ಟಿದ್ದಾನೆ, ಯಾರಿಗೂ ಕನ್ನಡ ಬರಲ್ಲ. ಅಲ್ಲಿಂದ ಅಲ್ಲಿ ಕ್ಲರ್ಕು ಕನ್ನಡದಲ್ಲಿ ಬರೆದು ಕಳಿಸಿದ್ದಾನೆ. ಅದು ಬಂತು, ಜಲ್ದಿ ಪಡ್ರೆ ಕ್ಯಾ ಹೈ उधर लड़ाई के जंग हो रहा है, उधर क्या हो रहा है सर, जल्दी सुनाओ क्या बता रहे हैं, उनको भेजना है. सारी इसमें लिखा है जो बहुत जल्द भेजना है. ठीक है भेजेंगे, क्या लिखा है सर कम से कम बोलो. ಅಲ್ಲಿ ಹೇಳ್ದ. ಅವನು ಕನ್ನಡದಲ್ಲಿ ಬರ್ತದೆ, ಇವನು ಕನ್ನಡ ಓದಕ್ಕೆ ಬರಲ್ಲ ಇವನಿಗೆ. ದೊಡ್ಡಪ್ಪಿ ರಂಗಿದು ದಿಮ್ಮಿ ಹೊಡೆದೋಯ್ತು. ದೊಡ್ಡಪ್ಪಿ ರಂಗಿದು ದಿಮ್ಮಿ ಹೊಡೆದೋಯ್ತು, ಜಲ್ದಿ ಬೇಜೋ.
क्या दुर्डब ये रंगी कौन है रे? उधर जंग के मैदान में क्यों गई रे? उसका काम क्या है उधर? क्या जल्दी बोलो। उधर जंग हो रहा है, बहुत बड़ी जंग है, तो भेजना है। नहीं साहब, इसमें लिखा है वही है, दुर्डब ರಂಗಿದು ದಿಮ್ಮಿ ಹೊಡೆದೋಯ್ತು, ಬಹುತ್ ಜಲ್ದ್ ಬೇಜೋ. ಕೊನೆಗೆ ಅಲ್ಲಿ ಇಲ್ಲಿ ನೋಡಿದ್ರು ಸಿಕ್ಕಲಿಲ್ಲ. ಕೊನೆಗೆ ತಿರುಗಿ ಬುಲಾರೆ ಉಸ್ ಬೊಮ್ಮನ್ ಕೆ ಬಚ್ಚೆ को ಅಂತ ಹೇಳಿದ್ರು, ಅವ್ನು ಕಳ್ದ. साहब इसमें लिखा है, बहुत साफ लिखा है. ठीक है, बहुत जल्द बोलो, क्या बोल लिखा है? ದೊಡ್ಡ ಪಿರಂಗಿದು ದಿಮ್ಮಿ ಹೊಡೆದೋಗಿದೆ. ಪಿರಂಗಿ ಹೊಡೆಯಲಿಕ್ಕೆ ಆಗ್ತಾ ಇಲ್ಲ, ದಿಮ್ಮಿ ಕೆಳಗೆ ಬಿದ್ದೋಗ್ಬಿಟ್ಟಿದೆ. ಅದರಿಂದ ಬೇಗ ದಿಮ್ಮಿ ಕಳಿಸ್ಬೇಕು ಅಂತ ಹೇಳಿದ್ರು. ये बात है कि ठीक है, बहुत जल्दी भेजो ಅಂತ ಕಳಿಸ್ಬಿಟ್ಟು ಕೊನೆಗೆ ಬೊಮ್ಮನ್ ಕೆ बच्चे जितने भी हैं उन सबको बुलाओ अंतೇಳಿ ಕೊನೆಗೆ ಅವ್ರಿಗೆಲ್ಲರೂ ನಮಸ್ಕಾರ ಮಾಡಿಬಿಟ್ಟು, माफ़ करना साहब, मैंने बहुत गलती की है, आप सब लोगों को निकाल दिया, कि फिर आप लोग आइए, काम कीजिए, इससे बहुत भलाई होगी हमारे राज्य को ಅಂತೇಳಿ ಅವ್ರಿಗೆಲ್ರಿಗೂ ವಂದನೆ ಮಾಡಿ ಕೆಲಸಕ್ಕೆ ಸೇರಿಸ್ಕೊಂಡಂತೆ. ಇನ್ನು ಕೆಲವಿಲ್ಲ ಜೋಕ್ಸು, ಆದರೆ ಬೇರೆಯವ್ರ ಕಾರ್ಯಕ್ರಮ ಇರೋದ್ರಿಂದ ಅದರಲ್ಲಿ ಮೊದಲೇ ಅವ್ರಿಗೆ ಹೇಳ್ತಿದ್ದಾರೆ. ಆದ್ದರಿಂದ ಜಯಲಕ್ಷ್ಮಿ ಭಟ್ ಅವರಿಗೆ ಅವ್ರು ಹೇಳಿದ ಮಾತು ಕೊಟ್ಟಂತೆ ನಾನು ಬೇಗ ಮುಗಿಸಿ ಅವ್ರಿಗೆ ಮೈ ಕೊಡ್ತೀನಿ. ಸರಿ ಸರ್. ಸ್ವೀಟ್ ಅಂಗಡಿಯಿಲ್ಲದಿರಲಿ, ನಿಮ್ಮ ಮನೆ ಮಾವಿನ ಮರದಲ್ಲಿ ಬೇವಿನಕಾಯಿ ಬಿಡುತ್ತಿರಲಿ, ನಿಮ್ಮ ಮನೆ ಮಾವಿನ ಮರದಲ್ಲಿ ಬೇವಿನಕಾಯಿ ಬಿಡುತ್ತಿರಲಿ, ಸಿಹಿ ಪಾಲು ನಮಗಿರಲಿ, ಕಹಿ ಎಲ್ಲ ನಿಮಗಿರಲಿ. ಏನೇನು ತಿನ್ನುವ ಕನಸು ಅಡ್ಡಿಯಾಗಿದೆ ಈ ವಯಸ್ಸು, ಕದ್ದು ತಿಂದರೆ ಆರೋಗ್ಯ ಲಾಸು, ವಾಸನೆ ನೋಡಲೇಸು, ಕದ್ದು ತಿಂದರೆ ಆರೋಗ್ಯ ಲಾಸು, ವಾಸನೆ ನೋಡಲೇಸು, ವಾಸನೆ ನೋಡಲೇಸು. ಇಷ್ಟು ನನಗೆ ಯಾವ ಅಂಗಡಿ ತೆಗ್ದಿರುತ್ತೆ? ಹೋಗ್ರಿ, ಕಾಫಿ ಇಲ್ಲ, ಅದು ತಲೆ ಕೆಟ್ಟು ಆಗ್ತದೆ. ನಮ್ಮ ಕೆಲಸದವಳು ಹೇಳ್ತಾ ಇದ್ಲು, ಬೇವಿನ ಮರ ರಸ್ತೆಯಲ್ಲಿ ಸಕ್ಕರೆ ಫ್ಯಾಕ್ಟ್ರಿ ಓಪನ್ ಆಗಿದೆಯಂತೆ. ಸಕ್ಕರೆ ಏನಾನ ಸಿಗುತ್ತಾ ಅಂತ ಕೇಳೋಣ ಬನ್ನಿ. ಹೌದಾ, ಬನ್ರಿ ಹೋಗೋಣ. ನೋಡ್ರಿ, ಅಲ್ಲಿ ಬೋರ್ಡ್ ಏನೋ ಕಾಣ್ತಾ ಇದೆ. ಬೋರ್ಡು ನನ್ ಕನ್ನಡ ಬರಲ್ಲ, ನೀವು ಓದಿ ಹೇಳ್ರಿ. ಅದೇನೋ ಸಕ್ಕರೆ ಉತ್ಪಾದಕರ ಸಂಘ ಅಂತ ಬರ್ದಾಗಿದ್ಯಲ್ರಿ, ನನಗೂ ಸರಿಯಾಗಿ ಕಾಣಿಸ್ತಾ ಇಲ್ರಿ. ಕತ್ಲು ಅದು ಏನು ಹೇಳಿದ, ನನ್ನ ಕಣ್ಣು ಆಪರೇಷನ್ ಆಗಿದ್ಯಾ, 1 ತಿಂಗಳು ಕಣ್ಣೇ ಬಿಡಬೇಡ ಅಂತ ಹೇಳಿದ್ದಾರೆ. ನನಗೆ ದಪ್ಪ ಅಕ್ಷರ ಬಿಟ್ರೆ ಚಿಕ್ಕ ಅಕ್ಷರ ಕಾಣಿಸೋದೇ ಇಲ್ಲ ರೀ. ಬನ್ರಿ, ಇಲ್ಲಿ ಗೇಟ್ ಹತ್ರ ಯಾರೋ ಒಬ್ರು ಹೆಂಗಸರು ನಿಂತಿದ್ದಾರೆ, ಅವ್ರನ್ನ ಹೋಗಿ ಕೇಳೋಣ ಬನ್ರಿ. ಏನ್ರಮ್ಮ, ಇಲ್ಲಿ ಸಕ್ಕರೆ ಸಿಗ್ತದ? ನನಗೆ ಒಂದು 2 ಸ್ಪೂನ್ ಚಮಚ ಸಕ್ಕರೆ ಬೇಕಿತ್ತಮ್ಮ. ನೋಡಿ, ಸಕ್ಕರೆ ಉತ್ಪಾದಕರ ಸಂಘ, ಸಕ್ಕರೆನೂ ಸಿಗಲ್ಲ, ಬೆಲ್ಲನೂ ಸಿಗಲ್ಲ. ಏನು ಸಿಗೋದಿದ್ರು ಗ್ರಾಮ್ ಲೆಕ್ಕದಂತೂ ಸಿಗಲ್ಲ. KG ಲೆಕ್ಕ, ಕ್ವಿಂಟಲ್ ಲೆಕ್ಕನೇ. ಅದು ಇಲ್ಲಿ ಮೆಂಬರ್ ಆದವರಿಗೆ ಮಾತ್ರ ಪ್ರವೇಶ. ಓ, ಗೊತ್ತಾಯ್ತು ಬಿಡಿ, ಏನೋ ಹೋಲ್ಸೇಲ್ ಅಂತ ಕಾಣಿಸುತ್ತೆ. ನಾವು ಮೆಂಬರ್ ಆಗಕ್ಕಾಗದೇ ಇಲ್ಲ ಬಿಡಿ. ನಮಗೆ ಸಕ್ಕರೆ ಫ್ಯಾಕ್ಟ್ರಿನೂ ಇಲ್ಲ, ಕಬ್ಬಿನ ಗದ್ದೆನೂ ಇಲ್ಲ, ನಾವೇನು ಮಂಡ್ಯದವ್ರು ಅಸಲು ಅಲ್ಲೇ ಅಲ್ಲ. ಹೋಗ್ಲಿ ಬಿಡ್ರಿ, ಸಕ್ಕರೆ ಇಲ್ಲ ಅಂದ್ರೆ ಪರಲ್ಲ, ನನ್ಗೆ ಒಂದು ಗ್ಲಾಸ್ ಕಾಫಿನಾದ್ರೂ ಕೊಡ್ರಿ. ಆಯ್ತು, ಬನ್ನಿ ಕೊಡ್ತೀನಿ. ಒಂದು ಸೀನು ಮುಗಿದೋಯ್ತು, ಯಾರೋ ಓಡ್ಕೊಂಡು ಬಂದ್ರು, ಇನ್ನೊಂದು ಬಾದಾಮಿಯವರೇ, ಇಷ್ಟು ದಿನ ಆಯ್ತು ನೀವು ವಾಕೆ ಬರ್ತಾ ಇಲ್ಲಪ್ಪ. ನಾನ್ ದಿನ ನೋಡೋದು, ನೀವು ಬರ್ತಾನೆ ಇಲ್ಲ. ಯಾಕೆ ಇಷ್ಟು ದಿನ ಆಯ್ತು ಬರ್ತಾ ಇಲ್ಲ ನೀವು? ತುಂಬಾ ದೀರ್ಘ ರಜೆ ಹಾಕ್ಬೇಕಾಗಿತ್ತು. ನೀವು ಒನ್ಸಿನೇ ಬ್ಲೂ ಮೂನ್ ಅಂತ ಹೇಳಿ ಯಾವಾಗೋ ಅಮಾವಾಸ್ಯೆಗೋ ಪೂರ್ಣಿಮೆ ಒಂದಿನ ಬರ್ತೀರಾ ನೋಡಿ. ನೆಟ್ಟಗೆ ಬರೋದೇ ಇಲ್ಲಪ್ಪ. ನಾನು ದಿನ ಕಾದು ಸುಸ್ತಾಗೋಗುತ್ತೆ ವಾಕ್ ಬರೋಳು ನಿಮ್ಗೆ.
ನಮ್ಮ ಫ್ಯಾಕ್ಟ್ರಿಲಿ ದೀರ್ಘ ರಜೆ ಅಂದ್ರೆ ನೋಡಿ ಹೆರಿಗೆಗೆ ಅಂತ ರಜಾ ಕೊಡ್ತಾ ಇದ್ರು. ಆದ್ರೆ ಇವಾಗ ನೀವು ಯಾಕೆ ನಿಮ್ಮನೇಲಿ ಯಾರಿದ್ದಾರೆ? ಮಗಳ ಸೊಸೆನೋ ಹೆರಿಗೆಗಿರೋದು? ತೆರಿಗೆನೂ ಇಲ್ಲ ತೆರಿಗೆನೂ ಇಲ್ಲ ರೀ. ನನಗೆ ತೆರಿಗೆ ಶುಗರ್ ಜಾಸ್ತಿ ಆಗ್ಬಿಟ್ಟಿತ್ತು. ಅಯ್ಯೋ ಹೌದಾ? ಅದಕ್ಕೆ ಯಾಕ್ರಿ ಚಿಂತೆ ಮಾಡ್ತೀರಾ? ಬಿಡ್ರಿ, ಶುಗರ್ ನಿಮ್ಮನೆ ಒಂದ್ ಡಬ್ಬ ತಗೊಂಡು ನಿಮ್ಮನೇಲಿ ಇರೋ ಸಕ್ಕರೆ ಹಾಕೊಂಬನ್ನಿ. ನಮ್ಮ ಪುಷ್ಪಾಂಜಲಿ ನಗೆಕೂಟ ಸುತ್ತ ಪಾರ್ಕ್ಗಳಿಯಪ್ಪ, ಅಲ್ಲಿರೋ ಇರುವೆಗಳಿಗೆ ಹಾಕಿದ್ರೆ ಆಯ್ತು. ಅದಕ್ಕೆ ಯಾಕೆ ಚಿಂತೆ ಮಾಡ್ತೀರಾ? ನಮ್ಮನೆ ಡಬ್ಬಿರೋ ಸಕ್ಕರೆನೆ ಖಾಲಿ ಆಗ್ತಾ ಇಲ್ಲ, ಇನ್ನು ಮಿಕ್ಕಿದೇನ್ ಮಾಡೋದು? ಅಯ್ಯೋ ಹಾಗ್ಯಾಕೆ ಯೋಚನೆ ಮಾಡ್ತೀರಾ? ನಾವು ಇರುವೆ ಹಾಕದೇನೆ ಬಂದು ನಮ್ಮ ದಿನ ಕಾಲ್ ತಿನ್ನತ್ತೆ ನಮ್ಮ ಪುಷ್ಪಾಂಜಲಿ ನಗೆ ಪಾರ್ಕಲ್ಲಿ ನಾವು ಎಕ್ಸರ್ಸೈಸ್ ಮಾಡುವಾಗ. ನೀವು ತಗೊಂಬನ್ನಿ, ಒಂದಿನ ಹಾಕಿದ್ರೆ ದಿನ ಬರುತ್ತೆ ಇರುವೆಗಳು, ಹಾಕಿದ್ರೆ ಆಯ್ತು. ಸರಿ ಹೋಗ್ಲಿ ಬನ್ನಿ, ಈಗಲೇ ಸಾಕಷ್ಟು ಲೇಟ್ ಆಗಿದೆ. ಆಮೇಲೆ ಕಮಲಾಕ್ಷರವು ದಿನ ಸಿಹಿ ತಿಂಡಿ ಕೊಡ್ತಾರ ಅನ್ನೋದು ನಾವು ಅದನ್ನು ಮಿಸ್ ಮಾಡ್ಕೋಬೇಕಾಗತ್ತೆ. ಆಮೇಲೆ ಬನ್ನಿ ಇಬ್ರು ಹೋಗೋಣ, ಬನ್ರಿ. ಹಲೋ, ಟ್ರೈನ್ 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 ಟ್ರೈನ್. ಹಲೋ ಹಲೋ ಹಲೋ. ಹಾ, ನಮ್ಮ ಅಧ್ಯಕ್ಷರು ಆಗ್ಲೇ ಬಂದಾಯ್ತು. ಅವರು ಬ್ರೇಕ್ಫಾಸ್ಟ್ ಮಾಡೋದು ಇಲ್ಲೇ, ಆಮೇಲಿಂದ ಅವರು ಎಲ್ಲ ಕೆಲಸನೂ ಇಲ್ಲೇ ಮಾಡ್ತಾರೆ. ಅದರಿಂದಾಗಿ ಪ್ರೆಸ್ ರಿಪೋರ್ಟರ್ ಬರ್ತಾ ಇದಾರೆ ಅಂತ ನನಗೆ ಪ್ರೆಸ್ ರಿಪೋರ್ಟರ್ ಬರ್ತಾ ಇದಾರೆ ಅಂತ ಹೇಳ್ತಾ ಇದ್ದೀನಿ. ನಮಸ್ತೆ ನಮಸ್ತೆ. ರೀ ರೊಟ್ಟಿ, ಅದ್ಯಾರ್ರಿ ಬನ್ನಿ ಬನ್ನಿ ಅಂತ ಕರಿತಾ ಇದ್ದೀರಾ? ಏನೋ ಪ್ರೆಸ್ ರಿಪೋರ್ಟ್ರು ಅಂತಿದ್ರೆ ತಿಂಡಿ ಬೇರೆ ಕರಿತಾ ಇದ್ದೀರಾ. ಇವತ್ತು ಬೇರೆ ನಮ್ಮ ಸಂಘದಲ್ಲಿ ರಾಗಿ ರೊಟ್ಟಿ ಏನೋ ಸ್ಪೆಷಲ್ ತಿಂಡಿ, ಅವ್ರಿಗೆ ಕೊಡಕ್ಕಾಗುತ್ತಾ? ಹೋಗ್ಲಿ ಅದನ್ನೇ ಕೊಟ್ಬಿಡೋಣ, ಬರಕ್ ಹೇಳಿ. ಹಾ, ಏನ್ ತಿಂಡಿ ಮಾಡಿದಿರಿ ಅಸಿಸ್ಟೆಂಟ್ ಅವ್ರೆ? ಇವತ್ತು ನಮ್ಮ ಕ್ಯಾಂಟೀನಲ್ಲಿ ರಾಗಿ ದೋಸೆ, ಹಾಗಲಕಾಯಿ ಚಟ್ನಿ, ವೆರಿ ಗುಡ್, ಮೂಲಂಗಿ ಕೋಸಂಬರಿ ಮಾಡಿ. ವೆರಿ ವೆರಿ ಗುಡ್. ಹಾಗೆ ನೇರಳೆ ಹಣ್ಣಿನ ಪಾನಕ ಮಾಡ್ಬಿಡಿ. ಆಮೇಲೆ ಮಧ್ಯಾಹ್ನಕ್ಕೆ ಬೇವಿನಕಾಯಿ ಸೂಪ್ ಹೇಳಿದ್ನಲ್ಲ, ಅದನ್ನ ಕ್ಯಾನ್ಸಲ್ ಮಾಡ. ಕ್ಯಾನ್ಸಲ್ ಮಾಡೋದಾ? ಅದು ಬೇವಿನಕಾಯಿ ಸೂಪ್ ಬೇಕೇ ಬೇಕು ಮೇಡಮ್. ಸರಿ ನೋಡಿ, ಆಗ್ಲೇ ಯಾರೋ ಬರ್ತಾ ಇದ್ದಾರೆ, ಅವ್ರನ್ನ ಸ್ವಾಗತ ಮಾಡೋಣ. ಯಾರೋ ಬರ್ತಾ ಇದ್ದಾರೆ ನೋಡಿ ಮೇಡಮ್. ನಮಸ್ಕಾರ ನಮಸ್ಕಾರ ನಮಸ್ಕಾರ. ನಮಸ್ತೆ ನಮಸ್ತೆ. ನಾನು ವೇದ ಮೆಣಸಿನಕಾಯಿ ನಳಪಾಕ ಪತ್ರಿಕೆಯ ರಿಪೋರ್ಟರ್ ಮೇಡಮ್. ನನ್ನ ಕಡೆ ನೋಡಿ ಮೇಡಮ್ ಸ್ವಲ್ಪ. ನಾನು ನಮಸ್ಕಾರ ನಮಸ್ಕಾರ. ಸಂಘದ ಅಧ್ಯಕ್ಷೆ, ನಾನು ಈ ಸಂಘದ ಅಧ್ಯಕ್ಷೆ ರತ್ನ ಮೈಸೂರು ಪ್ಯಾಕ್ ಅಂತ. ನೋಡಿ, ಇವರು ನಮ್ಮ ಅಸಿಸ್ಟೆಂಟು, ಇವರು ಸರಯು ಬೆಲ್ಲದ ಪಾಕ ಅಂತ. ಇವರು ನಮ್ಮ ಸೆಕ್ರೆಟರಿ ಇಂದ್ರ ಸಕ್ಕರೆ ರೊಟ್ಟಿ ಅಂತ. ಬನ್ನಿ ಕೂತ್ಕೊಳ್ಳಿ. ಮೇಡಮ್, ನಿಮ್ಮ ಹೆಸರೇ ಇಷ್ಟೊಂದು ಸಿಹಿ ಆಗಿದೆಯಲ್ಲ, ಇನ್ನು ನಿಮ್ಮ ಕಾರ್ಖಾನೆಯಲ್ಲಿ ಸಕ್ಕರೆ ಉತ್ಪಾದನೆ ಜಾಸ್ತಿನೇ ಇರಬೇಕು. ಶೋರ್ ಶೋರ್. ಯಾಕಂತೀರಾ? ನೋಡಿ, ನಮ್ಮ ಸಂಘಕ್ಕೆ ಯಾರು ಬೇಕಾದ್ರೂ ಮೆಂಬರ್ ಆಗ್ಬೋದು. ಅವ್ರ ಹತ್ರ ಏನು ಕಬ್ಬಿನ ಗದ್ದೆ ಇರಬೇಕಾಗಿಲ್ಲ, ಸಕ್ಕರೆ ಫ್ಯಾಕ್ಟ್ರಿ ಇರಬೇಕಾಗಿಲ್ಲ. ಅವ್ರ ದೇಹದಲ್ಲಿ ಸಕ್ಕರೆ ಉತ್ಪಾದನೆ ಆಗ್ತಾ ಇದ್ರೆ ಅಷ್ಟೇ ಸಾಕು. ವಂಡರ್ಫುಲ್ ಮೇಡಮ್, ವಂಡರ್ಫುಲ್ ಮೇಡಮ್. ಮೇಡಮ್, ಹಾಗೇನೆ ನನಗೆ ನಿಮ್ದೊಂದು ಸಂದರ್ಶನ, ಹಾಗೆ ನಿಮ್ಮ ಸಿಗ್ನೇಚರ್ ರೆಸಿಪಿಗಳನ್ನು ಕೊಟ್ಬಿಟ್ರೆ ನಾನು ನಮ್ಮ ಪತ್ರಿಕೆಗೆ ಅದನ್ನ ಪ್ರಕಟಿಸ್ಬಿಡ್ತೀನಿ. ಈಗಾಗಲೇ ನಮ್ಮ ರೀಡರ್ಸ್ ಎಲ್ಲ ನಮ್ಮ ಇದನ್ನೆಲ್ಲ ರೆಸಿಪಿಗಳನ್ನ ಅಡುಗೆ ಮಾಡಿ 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 ತಿಂದು ಫ್ಲಾಟ್ ಆಗ್ಬಿಟ್ಟಿದ್ದಾರೆ ಮೇಡಮ್. ನಿಮ್ಮನ್ನ ನೋಡಿದ್ರೆ ಗೊತ್ತಾಗತ್ತೆ ಬಿಡಿ. ಆದ್ರೆ ನಮ್ಮ ಸದಸ್ಯರು ತಿನ್ನೋ ವಿಷಯದಲ್ಲಿ ತುಂಬಾ ಜಾಣರು. ಕೆಲವು ಪದಾರ್ಥಗಳನ್ನ ವಾಸನೆ ಮಾತ್ರ ನೋಡ್ಬೇಕು, ಕಣ್ಣಲ್ಲೇ ತಿನ್ನಿ ಅಂತ ನಮ್ಮ ಮೇಡಮ್ ಯಾವಾಗಲೂ ಹೇಳ್ತಾ ಇರ್ತಾರೆ, ಅಲ್ವಾ ಮೇಡಮ್? ಈ ರೊಟ್ಟಿ ನಮ್ಮ ಅತಿಥಿಗಳಿಗೆ ಬರೀ ವಾಸನೆ ತೋರ್ಸಕ್ಕಾಗುತ್ತೇನ್ರಿ? ನಮ್ಮ ಅಸಿಸ್ಟೆಂಟ್ ಕೇಳ್ರಿ ಏನೇನ್ ಮಾಡಿದ್ದಾರೆ ತಗೊಂಡ್ ಬರಕ್ ಹೇಳಿ. ಹಾಗೆ ಮಿಸ್, ನಿಮ್ ಹೆಸರೇನ್ ಹೇಳಿದ್ರಿ? ಮೆಣಸಿನಕಾಯಿ, ವೇದ ಮೆಣಸಿನಕಾಯಿ ಮೇಡಮ್. ವೇದ ಮೆಣಸಿನಕಾಯಿ ಮೇಡಮ್. ಬರ್ಕೊಳ್ಳಿ. ಕ್ಯಾಂಟೀನಿಂದ ತಿಂಡಿ ತಂದಿದ್ದೀನಿ, ಕೊಡ್ಲಾ? ಹಾ, ತಗೊಂಡ್ ಬನ್ನಿ. ನೋಡಿ, ತಟ್ಟೆ ಎಲ್ಲ ಅಲ್ಲಿದೆ, ಎಲ್ಲ ಜೋಡಿಸ್ಕೊಂಡು ತಗೊಂಡ್ ಬನ್ನಿ. ಬನ್ನಿ ಅವ್ರೆ, ಮೆಣಸಿನ್ಕಾಯಿ ಅವ್ರೆ, ಬನ್ನಿ. ಒಂದು ಫೋಟೋ ತಗೊಂಡ್ಬಿಡ್ಲ ಮೇಡಮ್? ಆಯ್ತು ಆಯ್ತು. ನೀವು ಸ್ವಲ್ಪ ಹಂಗೆ ತಟ್ಟೆ ಇಟ್ಕೊಂಡು ನಿಂತ್ಕೊಳ್ಳಿ. ಸ್ಮೈಲ್ ಪ್ಲೀಸ್. ಸ್ಮೈಲ್. ಥ್ಯಾಂಕ್ ಯು ಥ್ಯಾಂಕ್ ಯು. ಗೋಡೆ ಮೇಲೆ ಅದೇನದು ಎಲ್ಲ ಕಾಣಿಸ್ತಾ ಇದೆಯಲ್ಲ ಗೋಡೆ ಮೇಲೆ?
ಸಿಹಿ ಎಂಬ ವಿಷಕ್ಕೆ ರಾಮಬಾಣ ಹೊರಗನ್ನು ಪ್ರೀತಿಸಿ ನಾಲಿಗೆಗೆ ಕಡಿವಾಣ ಹಾಕಿ. ಇದೇನು ಟೇಬಲ್ ಮೇಲೂ ಏನೋ ಇದೆಯಲ್ಲ, ಕಡಿಮೆ ಉತ್ಪಾದನೆ ಅಧಿಕ ಲಾಭ. ಓಹೋ, ಇದು ಸಂಘದ ಸ್ಲೋಗನ್ ಮೇಡಮ್. ಇದೆಲ್ಲ ನಾನೇ ಬರ್ದಿದ್ದು ವಂಡರ್ಫುಲ್ ಮೇಡಮ್, ಎಕ್ಸ್ಟ್ರಾರ್ಡಿನರಿ. ಇದೆಲ್ಲ ನಾನೇ ಬರ್ದಿದ್ದು. ಹೌದಾ, ತುಂಬಾ ಚೆನ್ನಾಗಿದೆ ಮೇಡಮ್. ನಿಮ್ಮ ಏನಾದ್ರು ಕಾರ್ಖಾನೆ ಲಾಕ್ಔಟ್ ಆದ್ರೆ ಏನು ಭಯ ಇಲ್ಲ ಬಿಡಿ. ಇದೇನು ಈ ತರ ಹೇಳ್ತೀರಾ? ಸಕ್ಕರೆ ಸಕ್ಕರೆ ಉತ್ಪಾದನೆ ಜಾಸ್ತಿ ಇದ್ರೆ ಲಾಕ್ಔಟ್ ಇರ್ಲಿ, ಲೈಫ್ ಇಂದಾನೆ ವಾಕ್ಔಟ್ ಆಗೋಗ್ತಾರೆ. ಅಂತದ್ರಲ್ಲಿ ಹಂಗಾಗ್ಬಾರ್ದು ಅಂದ್ಬಿಟ್ಟು ನಾವು ಎಲ್ರಿಗೂ ಅವಾಗ ಸಲಹೆ ಸೂಚನೆ ಕೊಡ್ತಾ ಇರ್ತೀವಿ. ಹೌದಾ ಮೇಡಮ್? ಬರ್ಕೊಳ್ತಾ ಇದ್ದೀನಿ ನೋಡಿ, ನಮ್ಮ ಸಂಘದಲ್ಲಿ ದಿನಾ ಒಂದು ಹಾಡು ಹೇಳ್ಕೊಡ್ತೀವಿ, ಪ್ರೇಯರ್ ಹಾಡು. ಅದನ್ನೊಂದ್ ಸ್ವಲ್ಪ ಕೇಳಿಸ್ಕೊಳ್ಳಿ, ಎಷ್ಟು ಚೆನ್ನಾಗಿದೆ ಅಂತ. ರೇಡಿಯೋನಾರು ಹಾಕ್ತೀರಾ, ಇಲ್ದ ನಮ್ಮ ಹಾಡೋರ್ನಾರು ಕರ್ಸ್ಬಿಡಿ, ಬೇಗ ಹೇಳ್ತಾರೆ. ಬನ್ನಿ, ಹೇಳ್ಬಿಡಿ, ಬನ್ನಿ. ಎಲ್ರು ನಮ್ಮ ಪ್ರೇಯರ್ನ ಒಟ್ಟಿಗೆ ಹೇಳೋಣ. ನೀ ನಡೆವ ಹಾದಿಯಲ್ಲಿ ಸ್ವೀಟ್ ಅಂಗಡಿ ಇಲ್ಲದಿರಲಿ, ನಿಮ್ಮ ಮನೆ ಮಾವಿನ ಮರದಲ್ಲಿ ಬೇವಿನ ಕಾಯಿ ಬಿಡುತ್ತಿರಲಿ. ನಿಮ್ಮ ಮನೆ ಮಾವಿನ ಮರದಲ್ಲಿ ಬೇವಿನ ಕಾಯಿ ಬಿಡುತ್ತಿರಲಿ. ಕಹಿ ಎಲ್ಲ ನಿಮಗಿರಲಿ, ಸಿಹಿ ಎಲ್ಲ ನಮಗಿರಲಿ. ಏನೇನು ತಿನ್ನುವ ಕನಸು ಆಗಿದೆ ಈ ವಯಸ್ಸು. ಕದ್ದು ತಿಂದರೆ ಆರೋಗ್ಯ ಲಾಸು, ವಾಸನೆ ನೋಡದೆ ಲೇಸು. ಕದ್ದು ತಿಂದರೆ ಆರೋಗ್ಯ ಲೇಸು, ವಾಸನೆ ನೋಡೋದೆ ಲೇಸು. ಹೇಗಿದೆ ಮೇಡಮ್? ಪ್ರಪಂಚದಲ್ಲಿ ಎಲ್ಲೂ ಆಗದೆ ಇರೋದೆಲ್ಲ ಇಲ್ಲಿ ಆಗ್ತಾ ಇದೆ ಮೇಡಮ್. ತಗೊಳ್ಳಿ, ನಮ್ಮ ಸಂಘದ ಬಿಸಿ ಬಿಸಿ ದೋಸೆ, ರಾಗಿ ದೋಸೆ, ಹಾಗಲಕಾಯಿ ದೋಸೆ, ಹಾಗಲಕಾಯಿ ಚಟ್ನಿ, ಮೂಲಂಗಿ ಕೋಸಂಬರಿ, ಮತ್ತೆ ಜೊತೆಗೆ ಬಿಸಿ ಬಿಸಿ ನೇರಳೆ ಹಣ್ಣಿನ ಪಾನಕ. ಸದ್ಯಕ್ಕೆ ಮೆಣಸಿನ್ಕಾಯಿ ಹೋಳಿಗೆ ಕೊಡ್ತಾ ಇಲ್ಲ, ಬದುಕಿದೆ. ಏನ್ರಿ ಮೆಣಸಿನಕಾಯಿ ಅಂತ ಹೆಸರಿಟ್ಕೊಂಡು ಅವ್ರಿಗೆಲ್ಲ ಹೇಳ್ತಾ ಇದ್ದಾರೆ. ಅಲ್ಲ, ಮೆಣಸಿನಕಾಯಿ ಅಂತ ಹೆಸರಿಟ್ಕೊಂಡು ಮೆಣಸಿನಕಾಯಿಗೆ ಹೆದರ್ತೀರೇನ್ರಿ? ಇಲ್ಲಪ್ಪ, ನಾವು ಹಂಗೆ ಮೆಣಸಿನ್ಕಾಯಿ ತರ ಚುರುಕು ಮುಡ್ಸೋದು. ನೋಡಿ, ಅಲ್ಲಿ ಯಾರೋ ಬರ್ತಿದ್ದಾರೆ, ನಮ್ಮ ಡಾಕ್ಟರ್ ಹಲಸಿನ ತೋಳೆ ಬರ್ತಾ ಇದ್ದಾರೆ. ನಮಸ್ಕಾರ, ಬನ್ನಿ ಬನ್ನಿ ಡಾಕ್ಟ್ರೇ, ಬನ್ನಿ ಕೂತ್ಕೊಳ್ಳಿ, ಬನ್ನಿ ಅವರೇ, ಮೆಣಸಿನ್ಕಾಯಿ ಅವರೇ. ಇವರು ನಮ್ಮ ಸಂಘದ ಪೇಷಂಟ್ಗಳನ್ನೆಲ್ಲ ಚೆಕ್ ಮಾಡೋ ಡಾಕ್ಟ್ರು ಸುನಂದ ಹಲಸಿನ ತೊಳೆ ಅಂತ. ಹಲೋ, ಗುಡ್ ಮಾರ್ನಿಂಗ್. MBBS ಹೇಳಿರಲ್ಲ, ಯಾರೋ ಹೊಸ ಪೇಷಂಟ್ ಬಂದಾಗಿದೆ. ಅಯ್ಯೋ, ಏನು ಡಾಕ್ಟ್ರೆ, ನನ್ನ ಪೇಷಂಟ್ ಅನ್ಕೊಂಡ್ರ? ಅಲ್ಲ, ನನ್ನ ವೇದ ಮೆಣಸಿನ್ಕಾಯಿ. ನೋಡಿ, ನಿಮ್ಮ ಹೆಸರು ವೇದ ಮೆಣಸಿನ್ಕಾಯಿ ಗೊತ್ತಾಯ್ತು. ಇಲ್ಲಿ ಹಲಸಿನ ತೊಳೆ, ಸಕ್ಕರೆ ರೊಟ್ಟಿ, ಬೆಲ್ಲದ ಪಾನಕ, ಮೈಸೂರು ಪಾಕು, ಇವೆಲ್ಲ ಹೆಸರಿಟ್ಕೊಂಡಾದ್ರೂ ತಿನ್ನದೇ ಇರೋ ಪದಾರ್ಥನ ಬಾಯಲ್ಲಿ ಹೇಳಿ ಕಿವಿಲಿ ಕೇಳಿ ಸಂತೋಷ ಪಟ್ರೆ ಶುಗರ್ ಲೆವೆಲ್ಲು ಡೌನ್ ಆಗುತ್ತೆ, ಚೆನ್ನಾಗಿರ್ಬೋದು ಅಂತ ಆಗ್ಲೇ ಸಂಶೋಧನೆ ನಡೆಸಿದೆ. ಡಾಕ್ಟರ್ ಹಲಸಿನ ತೊಳೆ, ಅದಕ್ಕೆ ಹಲಸಿನ ತೊಳೆ ವಾಸನೆ ಬಂತು ಸ್ವಲ್ಪ ನನಗೆ. ಹಲಸಿನ ತೊಳೆ ಕರೆಕ್ಟ್ ಇದ್ದೀರಾ? ನಿಮ್ಮಿಂದ ನಂಗೆ ಒಳ್ಳೆ ರೆಸಿಪಿಗಳು ಸಿಗುತ್ತೆ ಅಂತೂ ನಾನು ಲಕ್ಕಿ ಇವತ್ತು. ಅದು ಸರಿ, ನೀವ್ಯಾಕೆ ಮೆಣಸಿನ್ಕಾಯಿ ಅಂತ ಹೆಸರಿಟ್ಕೊಂಡ್ರಿ? ಮೇಡಮ್, ಈ ಪತ್ರಿಕೆಗೆ ನಾನು ಯಾಕೆ ಗೊತ್ತಾ ಮೆಣಸಿನ್ಕಾಯಿ ಅಂತ ನಿಮಗೆ? ನನ್ನ ಪತ್ರಿಕೆಗೆ ನಾನು ಮೆಣಸಿನ್ಕಾಯಿ ಚುರುಕು ಮುಟ್ಸೋ ನಾನು ಯಾಕೆ ಗೊತ್ತಾ ಮೆಣಸಿನ್ಕಾಯಿ ಅಂತ ಇಟ್ಕೊಂಡೆ? ಮೆಣಸಿನ್ಕಾಯಿ ಚುರುಕು ಮುಟ್ಸೋ ಸುದ್ದಿಗಳನ್ನೇ ನಾನು ನಳಪಾಕ ಪತ್ರಿಕೆ ಕೊಡ್ತೀನಿ ಮೇಡಮ್. ಹಾಗೆ ನಮ್ ಸಂಪಾದಕರ ಹೆಸರು ಏನಂತ ಅನ್ಕೊಂಡಿದ್ದೀರಾ? ಕೆಂಡಪ್ಪ. ಮುಟ್ಟಿದ್ರೆ ಸಾಕು ಬೆಂಕಿ. ಪಕ್ಕದ ರೂಮಲ್ಲಿ ಪೇಷಂಟ್ ದಿನ ಕಾಯ್ತಾ ಇದ್ದಾರೆ ಮೇಡಮ್. ಅವ್ರದ್ದು ಬ್ಲಡ್ ಟೆಸ್ಟ್ ರಿಪೋರ್ಟ್ ಎಲ್ಲ ಟೇಬಲ್ ಮೇಲೆ ಇಟ್ಟಿದ್ದೀನಿ. ಕೂಸಿರಿ, ಬರ್ತೀನಿ ಮೇಡಮ್. ನಾನು ಹೋಗಿ ಬರ್ಲಾ ಮೇಡಮ್? ರಿಪೋರ್ಟ್ ಸ್ವಲ್ಪ ಕೂತ್ಕೊಳ್ಳಿ ರೀ. ಬೆಲ್ಲದ ಪಾಕ
ಅವರಿಗೆ ಸ್ವಲ್ಪ ಹಾಗಲಕಾಯಿ ಚಟ್ನಿ, ಬೇವಿನಕಾಯಿ ಚಟ್ನಿ ಪುಡಿ ಎಲ್ಲ ಪ್ಯಾಕ್ ಮಾಡ್ಕೊಡಿ. ಹಾಗೆ ನಮ್ಮ ಮರದಲ್ಲಿ ಬೇಕಾದಷ್ಟು ಬೇವಿನ ಸೊಪ್ಪಿದೆ, ಕರ್ಬೇವಿನ ಸೊಪ್ಪಿದೆ, ಮೆಂತ್ಯ ಸೊಪ್ಪಿದೆ, ಹಿಂದ್ಗಡೆ ತೋಟದಲ್ಲಿ ಎಲ್ಲ ಕಿತ್ತು ತೊಳೆದಿಟ್ಟಿದ್ರೆ ಪ್ಯಾಕ್ ಮಾಡ್ಕೊಡಿ, ಪಾಪ ತಿನ್ಲಿ. ನೋಡಿ ಇವತ್ತು ಮರ ಹತ್ತೋ ಹುಡುಗನೇ ಬಂದಿಲ್ಲ. ಹೋಗ್ಲಿ ನಾನೇ ಹತ್ತೋಣ ಅಂದ್ರೆ ಏನಿನ ಇಲ್ವಲ್ಲ ಮೇಡಮ್. ಮೇಡಮ್ ಎಲ್ಲ ಪ್ಯಾಕ್ ಮಾಡ್ಕೊಡ್ತೀರಾ? ನಾನು ಬರ್ತೀನಿ. ಓಕೆ, ತುಂಬಾ ನಮಸ್ಕಾರ. ಇಲ್ಲಿ ಸ್ವಲ್ಪ ನಮ್ದು ರೆಸಿಪಿ ಕೊಡ್ತೀನಿ. ದಿನ ನೀವು ಪತ್ರಿಕೆನಲ್ಲಿ ಹಾಕಿದ್ರು ಕೂಡ ಒಂದ್ ತಿಂಗಳು ಬರೆದ್ರು ಕೂಡ ಖಾಲಿ ಆಗಲ್ಲ, ಅಷ್ಟೊಂದು ರೆಸಿಪಿಗಳಿದೆ. ನಮ್ಮ ಮೆಣಸಿನ್ಕಾಯಿ ತರನೇ ಇದೆಯಾ? ತುಂಬಾ ಚೆನ್ನಾಗಿದೆ ಎಲ್ಲ ರೆಸಿಪಿಗಳು. ಧನ್ಯವಾದಗಳು. ನನ್ನ ಹೆಸರು ಗಾಳಪ್ಪ ಧೂಳಪ್ಪ ಬಟ ಬೈಲಪ್ಪನವರ್. ಮೂರು ಮೊಳಕಾಲು ನನಗ ಇವೆಲ್ಲರೂ ಹುಲಿ ಅಂತ ಕರೀತಾರೆ. ನಮಸ್ಕಾರ. ರಿಪೋರ್ಟ್ ನೋಡಿದ್ರೆ 400ಗೆ ಏರ್ಬಿಟ್ಟಿದ್ಯಲ್ರಿ. ಇಷ್ಟೊಂದು ಹೇಗೆ ನಿಮ್ಮ ಹೆಸರು ತಿಂಡಿ ಪೋತ ಅನ್ಸತ್ತೆ ನೋಡಿದ್ರೆ. ಏನ್ ನಿಮ್ ಫುಡ್ ಹ್ಯಾಬಿಟ್? ನಾನು ಇರುದ ಹಿಂಗೆ ಭಾಳ ತಿನ್ನಂಗಿಲ್ಲ. ನಂದು ಪ್ರಕೃತಿ ಬೆಲ್ಟ್ ಅದ. ಮುಂಜಾನೆ ನಂದು ಬ್ರೇಕ್ಫಾಸ್ಟ್ ಆದ್ರೆ 4 ಇಡ್ಲಿ, ದೋಸೆ ಮಾಡಿದ್ರೆ 4 ಸಾಕು, 5 ಬೇಕು. ಇಡ್ಲಿ ಮಾಡಿದ್ರೆ 6ರಿಂದ 8 ತನಕ. ಪುರಿ ಮಾಡಿದ್ರೆ 10 ಪುರಿ ಹ್ಯಾಂಗೆ ಉಪ್ತಾರೆ ಹಂಗೆ ಹೊಟ್ಟೆ ತನಕ. ಅದಕ್ಕೆ ಲೆಕ್ಕ ಇಲ್ಲ. ಒಂದು ವೇಳೆ ಡಾಕ್ಟ್ರೆ ನಾನು ಹೋಟೆಲ್ಗೆ ಹೋದ್ರೆ ಬ್ರೇಕ್ಫಾಸ್ಟಿಗೆ ಹೋಲ್ಸೇಲ್ ಆರ್ಡ್ರ್ ಮಾಡ್ತೇನೆ. 1-2 ನಾನು ತಗೊಳ್ದಲ್ಲ. ಈ ಮಧ್ಯಾಹ್ನ ಊಟ 10 ರೊಟ್ಟಿ, 1 ಬುಟ್ಟ ಅನ್ನ, 1 ಕಪ್ ಹುಳಿ ಆದ್ರೆ ಸಾಕು. ಇಷ್ಟು ಮತ್ತು ಸಂಜೆಗೆ ಇಷ್ಟು ಬೇಕಾಗ್ತದೆ. ಮತ್ತು ಮಧ್ಯಾಹ್ನ ಚಹಾ ಜೋಡಿ ಮಿರ್ಚಿ ಬಜ್ಜಿ 4-5 ತಿಂತೀನಿ. ಅವು ಹಂಗೆ ನಮ್ಮ ಉತ್ತರ ಕರ್ನಾಟಕದ ಗನ್ ಪೌಡರ್, ಕಡ್ಲಿ ಹಿಟ್ಟು ಅದು ಮಾಡ್ತಾರೆ. ಡಾಕ್ಟ್ರ ಇಷ್ಟೆಲ್ಲ ತಿಂದ್ರು ನನಗೆ ಮತ್ತೆ ಹಸಿವು ಹಾಕಿದೆ. ಅದಕ್ಕೆ ಭಸ್ಮ ರೋಗ ಐತೆ ನೋಡ್ರಿ. ಡಾಕ್ಟ್ರ ನೀವು ಯಮನ್ಕಿಂತ ದೊಡ್ಡವರು. ಯಾಕಂದ್ರೆ ಯಮ ಪ್ರಾಣ ಹೋಯ್ತಾನೆ, ನೀವು ನಮ್ಮ ಪ್ರಾಣ ಮತ್ತು ಹಣ ಎರಡು ಕೊಡೆ ಹೋಯ್ತಾನೆ. ಡಾಕ್ಟ್ರ ಆರೋಗ್ಯವೇ ಭಾಗ್ಯ, ಆರೋಗ್ಯವೇ ಭಾಗ್ಯ, ನಮ್ಮ ಅನಾರೋಗ್ಯವೇ ನಿಮ್ಮ ಭಾಗ್ಯ. ಅಲ್ಲ ನಿಮ್ ಫುಡ್ ಹ್ಯಾಬಿಟ್ ನ ಕೇಳೇ ಸುಸ್ತಾಗ್ಬಿಟ್ಟೆ. ಅಲ್ಲ ಅಷ್ಟೊಂದು ಶುಗರ್ ಏರಿಸ್ಕೊಂಡಿದ್ದೀರಾ, ನೀವು ಡಯಟ್ ಮಾಡ್ಲೇಬೇಕಾಗುತ್ತೆ. ಹೊಟ್ಟೆನು ಕನ್ನಂಬಾಡಿ ಕಟ್ಟೆನು ಆಫ್ ಮಾಡಿ ತಿಂತಾರೇನ್ರಿ. ಆಮೇಲೆ ಕಡೆಯಲ್ಲಿ ಕೂತ್ಕೊಳ್ಳಿ, ಕಡೆಯಲ್ಲಿ ನಾನು ಮಂತ್ರ ಹೇಳ್ಕೊಡ್ತೀನಿ, ಮುದ್ರೆ ವಿಜ್ಞಾನ ಅಂತ. ಅದು ಮಾಡಿದ್ರೆ ನಿಮ್ಗೆ ಶುಗರ್ ಲೆವೆಲ್ ಸ್ವಲ್ಪ ಕಡಿಮೆ ಆಗುತ್ತೆ. ಪೇಷಂಟ್ ನಂಬರ್ 2. ಪೇಷಂಟ್ ನಂಬರ್ 2. ನಮಸ್ಕಾರ ಡಾಕ್ಟ್ರೆ. ಇದು ನನ್ನ ಹೆಸರು ಸುಧಾ ಸಣ್ಮನಿ ಅಂತ. ನನ್ನ ಬ್ಲಡ್ ಪ್ರೆಷರ್ ರಿಪೋರ್ಟ್ ಹೇಗಿದೆ ಡಾಕ್ಟ್ರೆ? ಹಾಗೆ ನೀವು ಹೆಸರಿಗೆ ತಕ್ಕಂತೆ ಇದೀ ಬಿಡಿ, ಬರೀ ಗಾಳಿ ಕುಟ್ಕೊಂಡಿರೋ ಹಾಗಿದೆ. ಆ ಥರ ಇರೋದು ಒಂಥರ ಡಿಸ್ಗೈಸ್ ಅಂತಾರಲ್ಲ, ಆ ಥರ ಒಳ್ಳೇದೇ ಆಗಿದೆ ಡಾಕ್ಟ್ರೆ. ನನಗೆ ಒಂಥರ ಅನುಕೂಲನೇ ಆಗಿದೆ. ನಾನು ಒಳ್ಳೆ ಶುಗರ್ ಫ್ಯಾಕ್ಟ್ರಿ ಥರ ಅಲ್ಲ, ಹಾಗಲಕಾಯಿ ಬೇವಿನಕಾಯಿ ಎಲ್ಲ ಕುಡ್ಕೊಂಡು ಹೋಗೋದಿಲ್ಲ ನಾನು. ಆಮೇಲೆ ನಾನು ಅಕಸ್ಮಾತ್ ಒಳ್ಳೆ ಕುಂಬಳಕಾಯಿ ಥರನೋ ಇದು ಒಳ್ಳೆ ಮಾಂಸ ಪರ್ವತ ಥರನೋ ಇದ್ದಿದ್ರೆ ಇದೇ ಜಿಮ್ಗೆ ಏರೋಬಿಕ್ಸು ಯೋಗ ಕ್ಲಾಸಸ್ ಅಂತೆಲ್ಲ ಹೋಗಿ ದುಡ್ಡು ಆಮೇಲೆ ಸಮಯ ಎಲ್ಲ ವೇಸ್ಟ್ ಮಾಡಬೇಕಾಯ್ತು. ಆ ಪ್ರಾಬ್ಲಮ್ಮೇ ಇಲ್ಲ ನನಗೆ. ಎಲ್ಲಾದರೂ ಟ್ರಿಪ್ ಹೋದರೆ ಎಲ್ಲರೂ ನನ್ನ ಪಕ್ಕ ಬಂದು ಕುತ್ಕೊಳ್ಳಿ, ನನ್ನ ಪಕ್ಕ ಕುತ್ಕೊಳ್ಳಿ, ಜಾಗ ಇದೆ ಅಂತ ಸ್ವಾಗತಿಸ್ತಾರೆ ಎಲ್ರೂ. ಆಟೋ ಟ್ರೈನು ಬಸ್ಸು ಎಲ್ಲೋದ್ರೂ ಅಡ್ಜಸ್ಟ್ ಆಗ್ತೀರಾ ಬನ್ನಿ, ಪಕ್ಕದಲ್ಲಿ ಕೂತ್ಕೊಳ್ಳಿ, ಅಡ್ಜಸ್ಟ್ ಆಗ್ತೀರಾ ಬನ್ನಿ, ನನ್ನ ಪಕ್ಕ ಕೂತ್ಕೊಳ್ಳಿ ಅಂತಾರೆ. ಯಾರಿಗುಂಟು ಈ ಭಾಗ್ಯ?
ಅನ್ಸಿದೆ. ಸಣ್ಣಕ್ಕಿರೋದೇ ಒಳ್ಳೇದು ಅಂತ ಅನ್ಕೊತೀನಿ ವೆರಿ ಗುಡ್. ನಾನು ಈ ಥರ ಇರೋದು. ಅಂದ್ರೆ ತುಂಬಾ ಜಿಪ್ಪಣ್ತನ ಏನ್ ಮಾಡ್ಬೇಡಿ, ಒಂದ್ ಸ್ವಲ್ಪ ತಿನ್ನಿ ಪರವಾಗಿಲ್ಲ. ಅದಾಗಲೇ ಸ್ವೀಟ್ ಅಂಗಡಿ ಕಡೆ ಸಣ್ಣಗಿರೋರ್ ಲಾಫ್ಟರ್ ಕ್ಲಬ್ ಹೋಗ್ತಾ ಇರಿ, ಹೋಗ್ತಾ ಇದ್ರಿ. ಸಣ್ಣಗಿರೋರ್ ಸಂಖ್ಯೆ ಜಾಸ್ತಿ ಆಗಿ ಮೇಜರ್ ಟ್ರೈಬ್ ಇನ್ಕ್ರೀಸ್. ಪೇಷಂಟ್ ನಂಬರ್ 3. ನಮಸ್ಕಾರ ಡಾಕ್ಟ್ರೇ. ಹೆಸರು ನೋಡಿದ್ರೆ ಮಂಡ್ಯ ಕಡೆಯವ್ರು ಇದ್ದಂಗಿದೆ. ನಿಮ್ಮ ಆಹಾರ ಏನು? ಏನಿಲ್ಲ ಡಾಕ್ಟ್ರೆ, ನಮ್ಮ ಆಹಾರ ಬಗ್ಗೆ ಕೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗ್ಬಹುದು. ನಾನು ಬೆಳಿಗ್ಗೆ 1 ರಾಗಿ ಮುದ್ದೆ, ಎಮ್ಮೆ ಗಟ್ಟಿ ಮೊಸರು, ಮಧ್ಯಾಹ್ನ ಊಟಕ್ಕೆ 3 ರಾಗಿ ಮುದ್ದೆ, 3 ವಿಧವಾದ ಕಾಳು ತರಕಾರಿ ಜೊತೆಗೆ ಕೂಟು, ಮತ್ತೆ ರಾತ್ರಿ ಊಟಕ್ಕೆ 2 ಮುದ್ದೆ, ಪಲ್ಯ, ಸೊಪ್ಪಿನ ಪಲ್ಯ, ಅನ್ನ, ರಸ, ಸಾಂಬಾರು, ಜೊತೆಗೆ ಬೆಣ್ಣೆ, ತುಪ್ಪ, ಹಪ್ಪಳ, ಸಂಡಿಗೆ, ಉಪ್ಪಿನಕಾಯಿ ಎಲ್ಲ ಇರ್ತವೆ. ಏನಂತೀರಿ ಮೇಡಮ್? ಮುದ್ದೆ ಬಗ್ಗೆ ತಾತ್ಸಾರ ಮಾಡಬೇಡಿ ಮೇಡಮ್. ಮುದ್ದೆ ಬಗ್ಗೆ ಏನು ತಿಳ್ಕೊಂಡಿದ್ದೀರಿ ಮೇಡಮ್? ನಮ್ಮ ಇವರು ನಮ್ಮ ಸಾಹಿತಿ ರತ್ನ ಚಂದ್ರಶೇಖರ್ ಅವರು ಬರೆದಿರೋ ಒಂದು ಚುಟಕ ನನಗೆ ನೆನಪಾಗ್ತಾ ಇದೆ, ಹೇಳ್ಬಿಡ್ತೀನಿ ಒಂದು ಕಿತ್ತ, ನೀವು ಒಂದು ದಪ್ಪ ಕೇಳಿಸ್ಕೊಂಬಿಡಿ ಮೇಡಮ್. ದಿನ ತಿಂದ್ರೆ ರಾಗಿ ಮುದ್ದೆ ಸಖತ್ತಾಗಿ ಬರುತ್ತೆ, ಸದಾ ನಿದ್ದೆ. ಅದಕ್ಕೆ ನಾನು ಎಲೆಕ್ಷನ್ನಲ್ಲಿ ಗೆದ್ದೆ. ವೋಟ್ ಹಾಕೋ. ನಿಮ್ಗೆಲ್ಲ ಇದ್ರ ಬಗ್ಗೆ ಏನ್ ಗೊತ್ತು ಸದ್ಯ? ಏನಂತೀರಿ ಮೇಡಮ್? ದೇವೇಗೌಡ್ರ ಮನೆಯವ್ರೇನ್ರಿ? ಇಲ್ಲ ಮೇಡಮ್, ನಾವು ಮೈಸೂರು ಕಡೆಯವರು ಮೇಡಮ್, ಮಂಡ್ಯದ ಹತ್ರ. ನಮ್ಮ ಊರು ಅವ್ರೂರು ಬಹಳ ದೂರ ಮೇಡಮ್. ಆದ್ರೆ ಆ ಮಂಡ್ಯದಲ್ಲಿ ಅಂಬರೀಷ್ ಅಣ್ಣ ಇದಾರಲ್ಲ, ಅವರು ನಮ್ಮ ಹತ್ರ ನಂಟ್ರು ಅಷ್ಟೇ. ಹೌದೇನ್ರಿ? ನಾವ್ ವಿಷ್ಣುವರ್ಧನ್ ಹೆಂಡತಿ. ಬಹಳ ಸಂತೋಷ ಮೇಡಮ್. ಇನ್ನೊಂದು ವಿಚಾರ ತಮ್ಮ ಕೇಳೋದು ಮರ್ತ್ಬಿಟ್ಟೆ. ಏನಂದ್ರೆ ಅದನ್ನ ನಮ್ಮ ತಾತ ಹೇಳ್ತಾ ಇದ್ರು, ಹಿಟ್ಟಂ ಬಿಟ್ಟಂ ಕೆಟ್ಟಂ, ಹಿಟ್ಟಂ ತಿನ್ನಂ ಬೆಟ್ಟಂ ಕಿತ್ತಿಟ್ಟಂ. ಈ ವಿಷಯನ ದೇಶಕ್ಕೆಲ್ಲ ಹೊಡಿ ಟಮ್ ಟಮ್ ಅಂತ ಹೇಳ್ತಾ ಇದ್ರು ಮೇಡಮ್. ಈಗ ನೀವೇನಂತೀರಿ ಮೇಡಮ್? ಸೂಪರ್ ಕಣ್ರಿ, ಚೆನ್ನಾಗಿ ಮೇಂಟೈನ್ ಮಾಡಿದ್ದೀರಾ. ಅಂತೂ ರಾಗಿ ತಿಂದು ಆರೋಗ್ಯನ ಚೆನ್ನಾಗಿ ಹದದಲ್ಲಿ ಇಟ್ಕೊಂಡಿದ್ದೀರಾ, ಪರವಾಗಿಲ್ಲ. ಹೌದು ಮೇಡಮ್. ಈ ಸಕ್ಕರೆ ರೊಟ್ಟಿ ಇವ್ರನ್ನೆಲ್ಲ ನಮ್ಮ ಸದಸ್ಯರ ರಿಜಿಸ್ಟ್ರಿನಲ್ಲಿ ಎಂಟ್ರಿ ಮಾಡ್ಕೊಳ್ಳಿ. ಹಾಗೆ ಹೋದ ತಿಂಗಳು ಪರಲೋಕಕ್ಕೆ ಹೋದ್ರಲ್ಲ, ಗೇಟ್ ಪಾಸ್ ತಗೊಂಡು ಅವ್ರನ್ನ ಹೊಡೆದಾಕ್ಬಿಡಿ. ಆಯ್ತು ಮೇಡಮ್. ಹಾಗೆ ಕಮಲಾಕ್ಷ ಸ್ವೀಟ್ ಸೆಂಟರ್ ಬರಕ್ ಕೇಳ್ರಿ. ಏನ್ ಬೆಳಗ್ಗೆ ಎಲ್ಲಾರು ಪಾರ್ಕ್ನವರೆಲ್ಲ ಅಲ್ಲಿ ಓಡಾಕ್ತಾ ಇದಾರಲ್ಲ, 6:30 ಆಯ್ತು ಅಂದ್ರೆ ಫ್ರೀಯಾಗಿ ಸ್ವೀಟ್ ಕೊಡ್ತಾರೆ ಅಂತ ಪಾರ್ಕ್ ಹೋಗ್ತಾನೆ ಇದಾರೆ. ನಮ್ಮ ಸಂಘ ಬರ್ತಾ ಇದ್ದಾರೆ. ಹಾಗೆ ನೀವು ಹೊಟ್ಟೆ ಕಡಿಮೆ ಮಾಡ್ಕೊಳ್ಳೋಕ್ಕೋಸ್ಕರ ಚೆನ್ನಾಗಿ ಓಡಾಡ್ಕೊಂಡಿರ್ಬೇಕಲ್ಲ, ಅದಕ್ಕೋಸ್ಕರ ಬೆಳಗ್ಗೆ ಸಣ್ಣ ಇಡ್ಲಿ, ಮಧ್ಯಾಹ್ನ ಚಪಾತಿ ಪಲ್ಯ, ರಾತ್ರಿ ಲೈಟಾಗಿ ಏನಾದರೂ ತಗೊಂಡ್ರೆ ನಿಮ್ಮ ಆರೋಗ್ಯನೂ ಸುಧಾರಿಸುತ್ತೆ. ನೀವು ಚೆನ್ನಾಗಿ ನೋಡ್ಕೊತಾ ಇದ್ದೀರಾ, ಪರವಾಗಿಲ್ಲ. ನೀವು ಕಡೆ ತಂದು ಕೂತೀರಿ, ನನ್ನ ಕಡೆ ನೀವು ಒಂದು ಮುದ್ರಾ ವಿಜ್ಞಾನ ಹೇಳ್ಕೊಡ್ತೀನಿ, ಎಲ್ಲ ಸರಿ ಹೋಗುತ್ತೆ. ಬೇಜಾರು ಮಾಡ್ಕೊಳ್ಬೇಡಿ. ಎಲ್ಲ ನಮ್ಮ ವಾರ್ಷಿಕೋತ್ಸವಕ್ಕೆ ಒಂದೊಂದು ಲೋಟ ಒಂದ್ ವಿಷಯ ಮಾಡ್ಬಿಟ್ಟಿದ್ರೆ, ಇದನ್ನೆಲ್ಲ ನೀವು ಹೇಳುದನ್ನೆಲ್ಲ ಊಟ ಆದ್ಮೇಲೆ ತಗೋಬೇಕಾ ಮೊದಲೇ ತಗೋಬೇಕಾ? ಸಕ್ಕರೆ ಉತ್ಪಾದಕರ ಸಂಘಕ್ಕೆ, ಸಕ್ಕರೆ ಉತ್ಪಾದಕರ ಸಂಘಕ್ಕೆ ನೋಡಿ, ಇವೆರಡು ಹೀಗಿಟ್ಕೊಂಡು ಜಿಂಕೆ ಆಕಾರದಲ್ಲಿ ಇಟ್ಕೊಂಡು ಓಂ ಪಶುಪತಿಯೇ ನಮಃ ಅಂತ ನೀವು ಹೇಳ್ತಾ ಇದ್ರೆ 20 ನಿಮಿಷ ಶುಗರ್ ಲೆವೆಲ್ಲು ಹದಕ್ಕೆ ಬರುತ್ತೆ. 3 ತಿಂಗಳು ಅದೇ ಥರ ಮಾಡಿದ್ರೆ ಅದು ಇದು ತಿನ್ಕೊಂಡು ಇರ್ಬೋದು. ಈ ಪ್ರಹಸನದ ನಿರ್ದೇಶಕರು ರಚನಾಕಾರರು ಶ್ರೀಮತಿ ನಾಗರತ್ನ ಚಂದ್ರಶೇಖರ್. ರತ್ನ ಮೈಸೂರು ಪ್ಯಾಕ್. ಶ್ರೀಮತಿ ಅಹಲ್ಯಾ ಕಾಮತ್, ಶ್ರೀಮತಿ ಜಯಮ್ಮ, ಶ್ರೀಮತಿ ಸುದರ್ಶಿನಿ, ಶ್ರೀಮತಿಯರಾದ ರೂಪಾರಾಣಿ, ಇಂದಿರಾ ರಾಥೋಡ್, ಸರಯು, ಇಂದಿರಾ ಪ್ರಕಾಶ್, ಪುಷ್ಪಾರಾವ್, ವೇದಾ ಶ್ರೀಧರ್, ಸುನಂದಾ ಬಿಎಂ, ಸುಧಾ ರಾವ್, ಮಹಾದೇವಯ್ಯ, ಹನುಮಂತರಾವ್ ಹುಲಿ. ಪಟಾಕಿದ್ರೆ ಯಾರು ಗಾಬರಿ ಧ್ವನಿನಲ್ಲೇ ನೀವು ಹೇಳ್ಬೇಕಲ್ಲಿ. ನಾನು ಏನು ಹೇಳ್ತೀನೋ ಅದನ್ನು ಅದೇ ಧ್ವನಿಯಲ್ಲಿ ಏರಿಸ್ಕೊಂಡು ಹೋಗ್ಬೇಕು. ಶ್ರೀರಾಮಗುಂಡಂ
ಧ್ವನಿ ಸಾಲದು, ಇನ್ನು ಮಸಾಲೆ ದೋಸೆ ಬೇರೆ. ಶ್ರೀರಾಮಗುಂಡಂ ರಾಮಗುಂಡಂ ಮ ಗುಂಡಂ ಗುಂಡಂ ಪಟಾಕಿ ಅಂದ್ರೆ ಇದೆ.